ರಾಯಚೂರಲ್ಲಿ ಲೇಡಿ ಪಿಎಸ್ಐ ಲಂಚಾವತಾರ ಬಟಾಬಯಲಾಗಿತ್ತು. ಪಿಎಸ್ಐ ಲಂಚಾವತಾರದ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ಪಿಎಸ್ಐ ಎತ್ತಂಗಡಿ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ರಾಯಚೂರಲ್ಲಿ ಲೇಡಿ ಪಿಎಸ್ಐ ಲಂಚಾವತಾರ ಬಟಾಬಯಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ಪಿಎಸ್ಐ ಎತ್ತಂಗಡಿ ಮಾಡಲಾಗಿದೆ. ಲಕ್ಷ ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತ ಆಡಿಯೋ ಸಮೇತ ಸುದ್ದಿ ಬಿತ್ತರಿಸಿದ್ವಿ. ಗ್ಯಾರಂಟಿ ನ್ಯೂಸ್ನ ವರದಿಯ ಬಳಿಕ ಪಿಎಸ್ಐ ಸೌಮ್ಯ ಹಿರೇಮಠ್ ವರ್ಗಾವಣೆ ಆಗಿದೆ. ಇಡಪನೂರು ಠಾಣೆಯಿಂದ ಬಳ್ಳಾರಿಯ ಸೆಂಟ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಬಳ್ಳಾರಿ ಐಜಿಪಿಯಿಂದ ಪಿಎಸ್ಐ ಸೌಮ್ಯ ಹಿರೇಮಠ್ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ನೋಡಿ, ಆ ಆಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಲಂಚದ ವಿಚಾರವಾಗಿ ಮಾತನಾಡಿದ್ರು. ಇಡಪನೂರು ಗ್ರಾಮದ ಸರ್ವೆ ನಂಬರ್ 917ರ ಜಮೀನು ವಿವಾದ ಏನಿದೆ, ಅನುಸೂಯ ಪಾಟೀಲ್ ಹಾಗೂ ಭೀಮನಗೌಡ ನಡುವೆ ಭೂ ವಿವಾದ ನಡೀತಾ ಇತ್ತು. ಒಂದು ಪ್ರಕರಣದಲ್ಲಿ ಅನುಸೂಯ ಪಾಟೀಲ್ ಅವರ ಹೆಸರನ್ನ ಕೈಬಿಡೋದಕ್ಕೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತಹ ಆಡಿಯೋ ವೈರಲ್ ಆಗಿತ್ತು. ಆಡಿಯೋ ಸಮೇತ ನಾವು ವರದಿಯನ್ನ ಮಾಡಿದ್ವಿ. ಈಗ ಆ ಒಂದು ವರದಿಯ ಬೆನ್ನಲ್ಲೇನೆ ಪಿಎಸ್ಐ ಸೌಮ್ಯ ಹಿರೇಮಠ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಲಕ್ಷ ಲಕ್ಷ ಲಂಚಕ್ಕೆ ಈಕೆ ಬೇಡಿಕೆ ಇಟ್ಟಿದ್ರು. ಅದರಲ್ಲಿ ಕ್ಲಿಯರ್ ಆಗಿ ಮಾತಾಡಿದ್ರು ಆಡಿಯೋದಲ್ಲಿ. ಇಡಪನೂರು ಠಾಣೆಯಿಂದ ಬಳ್ಳಾರಿಯ ಸೆಂಟ್ ಪೊಲೀಸ್ ಠಾಣೆಗೆ ಪಿಎಸ್ಐ ಸೌಮ್ಯ ಹಿರೇಮಠ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್.